ಲೋ ಮಗ, ಲೈಫ್ ಲಾಂಗ್ ನಾವು ಹೀಗೆ ಇದ್ಬಿಡ್ತೀವೇನೋ. ನಮಗೂ ಒಳ್ಳೆ ಟೈಮ್ ಬರುತ್ತೋ. ಟ್ಯಾಲೆಂಟ್ ಇದ್ದಾನೆ ಯಾವನೇ ಆಗಿರ್ಲಿ, ಮುಂದೆ ಬಂದೇ ಬರ್ತಾನೆ. ಅದಕ್ಕೆ ತಾನೇ ನಾವು ಇಷ್ಟು ಕಷ್ಟಪಡ್ತಾ ಇರೋದು. ನೋಡು ಆ ಕರ್ಣ ನೋಡು, ನೀನ್ ಫಿಲಮ್ ಶೂಟಿಂಗ್ಗೋಸ್ಕರ ಶೂಸು ಬಟ್ಟೆ ಗಿಟ್ಟೆ ಎಲ್ಲ ತಗೊಳಕ್ಕೆ ಅವ್ನು ಇಷ್ಟಪಟ್ಟಿದ್ದು ಬೈಕ್ನೇ ಮಾಡ್ದ. ವಿಷಯ ಅವ್ರ ಮನೇಲಿ ಗೊತ್ತಾಗಿ ಸಿಕ್ಕಾಪಟ್ಟೆ ಕಿರಿಕಾಗಿರೋ ಅವ್ನಿಗೆ ಹೇಳಿದ್ರೆ ಟೆನ್ಷನ್. ನಿನ್ಗೆ ಯಾಕೆ ಮಾಡಿ ಯೋಚನೆ ಮಾಡಬೇಡ, ಆರಾಮಾಗಿರ್ ಮಗ. ಬಂದೇ ಇರು ಮಗ. ಲೋ ಮಗ, ನನಗೆ ತುಂಬ ಬೇಜಾರಾಯಿತು ಕಣೋ. ನೀವೆಲ್ಲ ನಾನು ಹೀರೋ ಆಗಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀರೋ. ಇನ್ನು ಮುಂದೆ ನಿಮ್ಗೇನೇ ಕಷ್ಟ ಬಂದರು ನನಗೆ ಹೇಳೋ. ಲೋ ಬಾರೋ, ಕುತ್ಕೊಳ್ಳೋ, ಇದೇನು ದೊಡ್ಡ ವಿಷಯನ. ಇದಕ್ಕೆಲ್ಲ ನೀನು ಟೆನ್ಷನ್ ಮಾಡ್ಕೊಂಡು ನಿಂತಿದ್ದ. ಲೋ ಆ ಗಗನ ನೋಡು, ಎಷ್ಟು ಖುಷಿಯಾಗವನು. ನೀನು ಹೀರೋ ಆಗ್ಬೇಕಂತ ನನಗಿಂತ ಅವನೇ ಆಸೆ ಪಡ್ತಿದ್ದೀನಿ. ಇಷ್ಟು ವರ್ಷ ಕಷ್ಟಪಟ್ಟಿದ್ದ ದುಡ್ಡೇ ಅಲ್ಲ ಫಿಲಮ್ ಮುಹೂರ್ತಗೋಸ್ಕರ. ಪ್ರಮೋಷನ್ ಪೋಸ್ಟರ್ಗಳಿಗೆಲ್ಲ ಏನೇನೋ ಖರ್ಚು ಮಾಡಿ ಬಿಟ್ಬಿಡೋನು. ಏನು ಟೆನ್ಷನ್ ಇಲ್ದಾನೆಲ್ಲ ಎಷ್ಟು ಆರಾಮಾಗವ್ನು ನೋಡು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅವ್ರ ಕಡೆಯವ್ರಿಗೆಲ್ಲ ಅಲ್ಲೇ ಸ್ವೀಟ್ ಹಂಚವನೆ. ಅವನೇ ಎಷ್ಟು ನೆಮ್ಮದಿ ಆಗೋನು ನೋಡು. ನಮ್ಮ ತಾಯಿನಾಗ ನೀನು ಹೀರೋ ಆಗೇ ಆಗ್ತೀಯ. ಬಾರೋ, ನೀನು ಟೆನ್ಷನ್ ತೊಗೊಂಬೇಡ.